ಪ್ರಕರಣ ಬಹುಶಃ ನಮಗಿಂತ ನಮಗೆಲ್ಲರಿಗೂ ಹೆಚ್ಚು ಗೊತ್ತಿದೆ, ಅದರ ವಿವರ ಗೊತ್ತಿದೆ. ನಾವು ಈ ಘಟನೆ ನಡೆದಾಗ ಮಂಗಳೂರಲ್ಲಿ ಇರಲಿಲ್ಲ. ನಾವು ನಮಗೆಲ್ಲ ತಿಳಿದಿರುವ ಹಾಗೆ ರಾಜ್ಯದ ಪರಿಶಿಷ್ಟ ಜಾತಿಗಳನ್ನು ಒಳ ಮೀಸಲಾತಿಯ ಒಂದು ದೊಡ್ಡ ಸಮಸ್ಯೆ ಬಾಧಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಿಯೋಗ, ಮಹಾಕೂಟದ ನಿಯೋಗ ಬೆಂಗಳೂರಲ್ಲಿತ್ತು. ನಾವು ಈ ಘಟನೆಯನ್ನು ತಾವು ಏನು ಪತ್ರಿಕೆಯಲ್ಲಿ ಸಾರ್ವಜನಿಕರಿಗಾಗಿ ಕೊಟ್ಟಿದ್ದೀರಿ, ಮೀಡಿಯಾದವರು ಕೊಟ್ಟಿದ್ದೀರಿ, ವಿಡಿಯೋ ಚಾನಲ್ಗಳಲ್ಲಿ ನೋಡಿದೆ. ಬಹಳ ವರ್ಷಗಳ ನಂತರ ಇಂಥ ಒಂದು ಪ್ರಕರಣ ಮತ್ತೆ ಈ ಉಡುಪಿ ಪರಿಸರದಲ್ಲಿ ನಡೆದಿದೆ. ನಮಗೆಲ್ಲ ನೆನಪಿರಬಹುದು, ಬಹಳ ವರ್ಷಗಳ ಹಿಂದೆ ಒಬ್ಬರನ್ನ ಇಲ್ಲಿ ಬಟ್ಟೆ ಬಿಚ್ಚಿ ತಣಿಸಲಾಗಿತ್ತು. ಇಷ್ಟು ವರ್ಷಗಳ ನಂತರ ಒಬ್ಬ ಮಹಿಳೆಯನ್ನ ಕೆಲವರು ಮರಕ್ಕೆ ಕಟ್ಟಿ ಹಾಕಿ ಅವರಿಗೆ ಕೆನ್ನೆಗೆ ಹೊಡೆಯುವುದನ್ನು ನಾವು ವಿಡಿಯೋಗಳಲ್ಲಿ ನೋಡಿದೆವು. ಇದು ಯಾರಿಗೇ ಆಗಲಿ ಒಂದು ಆಘಾತಕಾರಿಯಾದಂಥ ಬೆಳವಣಿಗೆ. ಯಾವುದೇ ಕಾರಣ ಇರಬಹುದು. ಮೀನುಗಾರರ ಮುಖಂಡರು ಹೇಳುವ ರೀತಿಯಲ್ಲಿ ಅಲ್ಲಿ ಆ ಪ್ರದೇಶದಲ್ಲಿ ಮೀನು, ಬ್ಯಾಟ್ರಿ, GPS, ಫಿಶ್ ಫೈಂಡರ್ ಸಹಿತ ಬೆಲೆ ಬಾಳುವ ವಸ್ತುಗಳು ಕಳವಾಗ್ತಾ ಇವೆ. ಅವರು ಹೇಳಿರುವ ರೀತಿಯಲ್ಲಿ ನಾವು ಅದನ್ನು ಸಮಾಜಕ್ಕೆ ತಿಳಿಸಿದ್ದೀವಿ ಪತ್ರಿಕೆಗಳ ಮೂಲಕ. ಮರಕ್ಕೆ ಕಟ್ಟಿ ಹಾಕಿ ಹೊಡೆದದ್ದು ನಮಗೆ ಗೊತ್ತಾಗಲಿಲ್ಲ. ಈಗ ಈ ಮಹಿಳೆ ಮೀನು ಕದ್ದಿದ್ದಾರೆ, ಅವರು ತಲೆ ಮೇಲೆ ಮೀನು ಹೊತ್ತು ಅಂತ ಒಂದು ಕಾಯಕವನ್ನು ಮಾಡ್ತಾ ಇದ್ದರು. ಅವರು ಏನೋ ಮೀನು ತೆಗೆದಿರ್ಬೋದು. ನಾವು ಅವರು ಮಾಡಿದ್ದಾರೆ ಎನ್ನಲಾದ ಯಾವ ಆರೋಪವನ್ನು ನಾವು ಅಲ್ಲಗಳಿಂದ ಇಲ್ಲ, ಸಮರ್ಥಿಸ್ತಾ ಇಲ್ಲ, ಏನಿಲ್ಲ. ಅದರ ಪ್ರಕರಣಗಳ ಬಗ್ಗೆ, ಆ ವಿದ್ಯಮಾನದ ಬಗ್ಗೆ ನಮಗೆ ಖಚಿತವಾದ ಯಾವುದೇ ಇಲ್ಲ. ಅವರು ಹೇಳಿದ್ದಾರೆ ನಾನು ತಪ್ಪು ಮಾಡಿದ್ದೇನೆ ಹೇಳಿ. ನಮ್ಮ ಎದುರಿಗೆ ಇರುವ ಪ್ರಶ್ನೆ, ಒಂದು ಪರಿಸರದಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ಮಹಿಳೆ ತಿನ್ನುವ ಒಂದು ಸುತ್ತನ್ನು, ಪ್ರಾಕೃತಿಕವಾಗಿ ದೊರೆಯುವಂಥ ಒಂದು ಸುತ್ತು, ತಿನ್ನುವ ಸುತ್ತು, ನಾವೆಲ್ಲರೂ ಅಡುಗೆ ಮಾಡಿ ತಿಂತೇವೆ. ಅದೇ ಕೆಲಸದಲ್ಲಿ ತನ್ನನ್ನು ತಾನು ಆ ಕೂಲಿಯಲ್ಲಿ ತೊಡಗಿಸಿಕೊಂಡ ಮಹಿಳೆ ಸ್ವಲ್ಪ ಹೆಚ್ಚು ತೆಗೆದಿರ್ಬೋದು, ಕಡಿಮೆ ತೆಗೆದಿರ್ಬೋದು, ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನಾನು ಸ್ವಲ್ಪ ತೆಗೆದ ಹೌದು. ಆದರೆ ಅವರನ್ನು ಕಟ್ಟಿ ಹಾಕಿ ಹೊಡೆಯುವಂಥ ಒಂದು ಮಾನಸಿಕ ಸ್ಥಿತಿ ನಮ್ಮ ಸಮಾಜದಲ್ಲಿ ಯಾಕೆ ಬಂದಿದೆ ಎಂಬುದು ನಮಗೆಲ್ಲ ಬಹಳ ಗಂಭೀರವಾಗಿ ಇಡೀ ನಾಗರಿಕ ಸಮಾಜ ಯೋಚನೆ ಮಾಡುವ ಒಂದು ಸ್ಥಿತಿಯನ್ನು ನಾವು ಗಮನಿಸಿದ್ದೇವೆ. ಇಂಥ ಒಂದು ಪರಿಸ್ಥಿತಿ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಮಹಿಳೆ ಅಲ್ಲದೆ ಬೇರೆ ಸಮುದಾಯಕ್ಕೆ ಸೇರಿದ ಮಹಿಳೆ ಆಗುತ್ತಿದ್ದರೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಎಂಬುದನ್ನು ಕೂಡ ನಾವು ಎಲ್ಲರೂ ಒಂದು ಮುಕ್ತ ಮನಸ್ಸಿನಿಂದ ಯೋಚನೆ ಮಾಡಬೇಕು ಹೇಳಿ ನಾವು ತಮ್ಮ ಮೂಲಕ ಈ ಸಮಾಜವನ್ನು ಕೋರ್ತೇವೆ. ನಾವು ಬಹಳ ಗೌರವದಿಂದ ಕಾಣುವಂಥ ಒಂದು ಶ್ರಮಜೀವಿ ಸಮುದಾಯ ಮೀನುಗಾರ. ಅವರು ನ್ಯಾಯ, ಸತ್ಯ, ಧರ್ಮದಲ್ಲಿ ನಂಬಿಕೆ ಇರುವಂಥ ಒಂದು ದೊಡ್ಡ ಸಮುದಾಯ. ನಮ್ಮ ಉಭಯ ಜಿಲ್ಲೆಗಳಲ್ಲಿ ಅಥವಾ ತುಳುನಾಡು ಎಂದು ಕರೆಯುವಂಥ ಈ ಪ್ರದೇಶದಲ್ಲಿ ಒಂದು ಬಹಳ ನ್ಯಾಯದ ಬಗ್ಗೆ, ಧರ್ಮದ ಬಗ್ಗೆ ನಂಬಿಕೆ ಇರುವಂಥ ಒಂದು ಸಮುದಾಯ. ಅಂಥ ಸಮುದಾಯದ ಜನರಿರುವಾಗ, ಅಂಥ ಸಮುದಾಯದ ಜನವರ್ಗದ ನಾಯಕರಿರುವಾಗ ಒಂದು ಇಂಥ ಒಂದು ತೀರಾ ಅನಪೇಕ್ಷಿತ, ಅಮಾನವೀಯ ಒಂದು ಘಟನೆ ನಡೆದುದು ಮಾತ್ರ ಅಲ್ಲ, ಅದರಲ್ಲಿ ಆ ಘಟನೆಯನ್ನು ನಿರ್ವಹಿಸುವಲ್ಲಿ ಪೊಲೀಸ್
ಆರೋಪಿಸಿ ಅವರ ವಿರುದ್ಧ ಪ್ರತಿಭಟನೆ ಮಾಡುವ ಹೆಸರಿನಲ್ಲಿ ಈ ಘಟನೆಯನ್ನು ಸಮರ್ಥಿಸುವ ರೀತಿ ಯಾವ ನಾಗರಿಕ ಸಮಾಜವು ಒಪ್ಪುವಂಥದ್ದಲ್ಲ. ಇದಕ್ಕೆ ಆ ಸಮಾಜವನ್ನ ಅಥವಾ ಆ ಜನವರ್ಗವನ್ನ ನಾವು ಯಾರು ದೂಷಿಸಬಾರದು. ಯಾಕೆಂದ್ರೆ ನಮಗೆ ಗೊತ್ತಿರುವಂತೆ ಅವರು ಭಾರಿ ನ್ಯಾಯ ಧರ್ಮ ಸತ್ಯದಲ್ಲಿ ನಂಬಿಕೆ ಇರುವ ಜನ. ಕೆಲವು ನಾಯಕರು ಅವರ ಯಾವುದೇ ಉದ್ದೇಶ ಏನೇ ಇರಬಹುದು, ಆದರೆ ಇಂಥ ಒಂದು ಪ್ರಕರಣವನ್ನು ಒಬ್ಬ ಮಹಿಳೆಯನ್ನು, ಅದರಲ್ಲೂ ಕೂಡ ಒಂದು ಅತ್ಯಂತ ಶೋಷಿತ ಸಮುದಾಯಕ್ಕೆ ಸೇರಿದ ಒಬ್ಬ ಮಹಿಳೆಯನ್ನು, ತಮ್ಮದೇ ಒಂದು ಉದ್ಯಮದಲ್ಲಿ ಕೆಲಸ ಮಾಡುತ್ತಿರುವಂಥ ಮಹಿಳೆಯನ್ನು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಮೀನು ಕದ್ದಿದ್ದಾರೆ. ಏನೋ ಅವರು ಟೆಂಪೋದಲ್ಲಿ ಕದೀಲಿಲ್ಲ, ದೊಡ್ಡ ಒಂದು ಯಾವುದೋ ಎಷ್ಟೋ ಟನ್ನಲ್ಲಿ ಕದೀಲಿಲ್ಲ, ಏನೋ ತಿನ್ನುವ ಇದರಲ್ಲಿ ಕದ್ದಿರ್ಬೋದು. ನಮಗೆ ಅದರ ಬಗ್ಗೆ ನಾವು ಅದನ್ನು ಜಸ್ಟಿಫೈ ಮಾಡಿದ್ದೇವೆ. ಆದರೆ ಇಂಥ ಕಾರಣಕ್ಕಾಗಿ ಕಟ್ಟಿ ಹಾಕಿ, ಮರಕ್ಕೆ ಕಟ್ಟಿ ಹಾಕಿ ಒಂದು ಕೆಮ್ಮೆಗೆ ಹೊಡೆಯುವಂಥ ಒಂದು ವಿಡಿಯೋ, ಇದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ಹೇಳಿ ನಾವಂತೂ ಭಾವಿಸ್ತೇವೆ. ಮತ್ತೆ ಸಾಕಷ್ಟು ಜನ ಹೊರಗಿನವರು ಇಂಥ ಸ್ಥಿತಿಗೆ ಬಂತು ಮಾರ್ಯಾರೆ ನಿಮ್ಮ ಸಮಾಜ ಹೇಳಿ ನಮ್ಮನ್ನು ಕೇಳುವಂಥ ಮಾತನ್ನು ಕೇಳುವಾಗ ಆಗಿದೆ. ಇದು ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ. ಮತ್ತು ಅವರಿಗೆ ಯಾರು ಮಾಡಿದ್ದಾರೆ ಅವರಿಗೆ ಕಾನೂನಿನಂತೆ ಶಿಕ್ಷೆಯಾಗಬೇಕು ಎಂಬುದು ನಮ್ಮ ಯಾವುದೇ ಮುಲಾಜಿ ಇಲ್ಲದ ಒತ್ತಾಯ. ಮತ್ತೆ ಜಿಲ್ಲಾ ಆಡಳಿತವನ್ನು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಅವರಿಗೆ ಕಾನೂನಿನಂತೆ ಶಿಕ್ಷೆಯಾಗಬೇಕೆಂದು ನಾವು ಒತ್ತಾಯಿಸ್ತೇವೆ. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ದುರದೃಷ್ಟವಶ ಈ ಪತ್ರಿಕೆಯಲ್ಲಿ ಹೇಳ್ತದೆ, ಈಗ ಘಟನೆ ಆದ ಮೇಲೆ ಪೊಲೀಸ್ ಠಾಣೆಯಲ್ಲಿ ರಾಜಿ ಮಾತುಕತೆ ಆಯಿತು, ಅದರ ನಂತರ ಮತ್ತೆ ಇದನ್ನು ಯಾರು ಮೇಲೆ ತಂದು ಹೇಳಿ ಗೊತ್ತಿಲ್ಲ ಎಂಬುದು ನಾಯಕರು ಮಾತಾಡಿದ್ದು ಪತ್ರಿಕೆಗಳಲ್ಲಿ. ರಾಜಿ ಮಾಡುವಂಥ ಪ್ರಕರಣ ಅಲ್ಲ ಇದು. ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಇಲ್ಲಿ ಕೂಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಆದಾಗ ಸಾಮಾನ್ಯವಾಗಿ ದೌರ್ಜನ್ಯ ಮಾಡುವವರು ಆ ಹೆಣ್ಣು ಮಕ್ಕಳ ಬಗ್ಗೆ ಗೊತ್ತಿರುವವರು, ಮತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ಅವರು ಎಲ್ಲಿ ದುಡಿತಾರೆ, ಯಾರು ಯಜಮಾನರು ಇದ್ದಾರೆ, ಆ ಯಜಮಾನರು ಅಥವಾ ಯಜಮಾನರಿಗೆ ಬೇಕಾದಂತೆ ಈ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಾರೆ. ಅದರಲ್ಲಿ ಜಾತಿ ಮತ್ತು ಯಾವುದೂ ಇಲ್ಲದೆ ಎಲ್ಲ ಕಡೆಗಳಲ್ಲಿ ದೌರ್ಜನ್ಯಗಳನ್ನಾಗುವುದು ನೋಡ್ತೀವಿ. ಬೇರೆ ಕಡೆಗಳ ಸಾರ್ವಜನಿಕ ಸ್ಥಳಗಳಲ್ಲಿ ಆಗುವ ದೌರ್ಜನ್ಯಗಳು, ಅತ್ಯಾಚಾರಗಳು ಬಸ್ಗಳಲ್ಲಿ ಆಗುವುದು ಅದೆಲ್ಲ ಬೇರೆ ವಿಷಯ. ಇದು ಸಾಮಾನ್ಯವಾಗಿ ಅದು ಕಚೇರಿಗಳ ಒಳಗೆ ಇರ್ಬೋದು, ಕಾರ್ಖಾನೆಗಳ ಪರಿಸ್ಥಿತಿಯಲ್ಲಿರ್ಬೋದು, ಅಥವಾ ಇಂಥ ಮೊನ್ನೆ ಉತ್ತರ ಪ್ರದೇಶಗಳಲ್ಲಿ ನಡೆದ ಪ್ರಕರಣ ಇರ್ಬೋದು, ಯಾವುದೇ ಇರ್ಬೋದು, ಅವರಿಗೆ ಆ ಹೆಣ್ಣುಮಕ್ಕಳು ಯಾರು ಹೇಳಿ ಗೊತ್ತಿರ್ತದೆ. ಆದ್ದರಿಂದ ಇದರಲ್ಲಿ ಒಂದು ಪರಿಶಿಷ್ಟ ಜಾತಿಯ ಮಹಿಳೆಯವರಾಗಿರುವುದು SC Justice Prevention of Atrocities ಕಾಯ್ದೆಯನ್ನು ಇನ್ವೋಕ್ ಮಾಡಿದ್ದು, ಅದನ್ನು ತಂದಿರುವುದು, ಅಳವಡಿಸಿಕೊಳ್ಳುವುದು ಕಾನೂನಿನಂತೆ ಬಹಳ ಸ್ಪಷ್ಟ ಇದೆ, ಸರಿ ಇದೆ ಮತ್ತು ನ್ಯಾಯಸಮ್ಮತವಾಗಿದೆ. ಅದಕ್ಕಾಗಿ ನಾವು ಈ ಜಿಲ್ಲೆಯ ಉಡುಪಿ ಜಿಲ್ಲೆಯ ಜಿಲ್ಲಾ SP ಅವರನ್ನು ಅಭಿನಂದಿಸುತ್ತೇವೆ. ಯಾವಾಗಲೂ ಕೂಡ ದೌರ್ಜನ್ಯಗಳಾದಾಗ ದೌರ್ಜನ್ಯ ಮಾಡಿದವರು ಅದನ್ನು ರಾಜಿ ಪಂಚಾಯತಿಕೆಯಲ್ಲಿ ಸೆಟ್ಲ್ ಮಾಡುವುದು ನಾವು ನೋಡುತ್ತಲೇ ಬಂದಿದ್ದೇವೆ. ಹೀಗಾಗಬಾರದು. ಯಾವುದೇ ಸಂಘಟನೆಗಳಿರ್ಬೋದು, ಯಾವುದೇ ಸಂಘಟನೆ ಸಮಾಜದ ಪರಿವರ್ತನೆಗೆ ಕಾರಣ ಆಗಬೇಕು. ನಮಗೆಲ್ಲ ತಿಳಿದಿರುವ ಹಾಗೆ ಇದು ಒಂದು ಜಾತಿ ಆಧಾರಿತ ಸಮಾಜ. ಒಂದು ಶ್ರೇಣೀಕರಣವನ್ನು ನಾವು ಒಪ್ಪಿಕೊಂಡು ಬೆಳೆದಂಥ ಸಾವಿರಾರು ವರ್ಷಗಳಿಂದ ಒಪ್ಪಿಕೊಂಡು ಅದರಲ್ಲಿ ಅವಮಾನಗಳನ್ನು ಸಹಿಸಿಕೊಂಡು ಬೆಳೆದಂತಹ ಒಂದು ಸಮಾಜ. ಈ ಸಂವಿಧಾನ ಬಂದ ಮೇಲೆ ಎಲ್ಲರೂ ಸಮಾನರು ಎಂಬ ಮೌಲ್ಯವನ್ನು ನಾವು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ ಮತ್ತು ತುಳಿತಕ್ಕೊಳಗಾದ ಸಮುದಾಯಗಳಿಗೆ ನ್ಯಾಯ ಕೊಡುವುದಕ್ಕಾಗಿ, ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ವಿಶೇಷ ಕಾಯ್ದೆ ಕಾನೂನುಗಳನ್ನು ರೂಪಿಸಿದ್ದೇವೆ. ಭಾರತದ
ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು ರೂಪಿಸಿದರು. ಅದು ಕೇವಲ ಪರಿಶಿಷ್ಟ ಜಾತಿಯನ್ನು ರೂಪಿಸಿರುವ ಕಾಯ್ದೆ ಕಾನೂನುಗಳಲ್ಲ. ಈ ಕಾಯ್ದೆಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಬಂದಾಗ 2015 ಡಿಸೆಂಬರ್ 31ರಂದು ತಿದ್ದುಪಡಿ ಮಾಡಿ ಮತ್ತಷ್ಟು ಸುದೃಢಗೊಳಿಸಲಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. 2015 ಡಿಸೆಂಬರ್ 31ಕ್ಕೆ ಈ ತಿದ್ದುಪಡಿ ಬಂದಿದೆ. ಈ ಕಾಯ್ದೆಗೆ ಮತ್ತಷ್ಟು ಸಂತ್ರಸ್ತರ ಹಕ್ಕುಗಳನ್ನು ವಿಸ್ತರಿಸಿ ರಕ್ಷಣೆ ಮಾಡುವಂತ ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ. ಮಹಿಳೆಯರನ್ನ ದೇವತೆ ಎಂದು ಕರೆಯುವ ಕೆಲವು ಜನ ಮಹಿಳೆಯ ಮೇಲೆ ಇಂತಹ ರೀತಿಯ ಅಮಾನುಷ ದೌರ್ಜನ್ಯ ಆದದ್ದನ್ನು ಸಮರ್ಥಿಸಿಕೊಳ್ಳುವಾಗ ನಮಗೆ ಬಹಳ ನೋವಾಗಿದೆ. ಅವರಿಗೆ ಸದ್ಬುದ್ಧಿ ಬರಲಿ ಹೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಕಾಯ್ದೆಯನ್ನ ಈ ಪ್ರಕರಣದಲ್ಲಿ ಅಳವಡಿಸುವುದು ಬಹಳ ಸ್ಪಷ್ಟ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರ ಜೊತೆ ಕೂಡ ನಾವು ಚರ್ಚೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಆದ್ರಿಂದ ಅದಕ್ಕಾಗಿ ಜಾತಿ ಹೆಸರಿನಲ್ಲಿ ನಿಂದನೆ ಮಾಡಬೇಕಾಗಿಲ್ಲ. ಕಾಯ್ದೆಗಳನ್ನು ತಾವೆಲ್ಲ ಓದಿದವರಿದ್ದೀರಿ. ಸಾರ್ವಜನಿಕವಾಗಿ ಆ ಮಹಿಳೆಯನ್ನ ಕಟ್ಟಿ ಹಾಕಿದ್ದು ಅದೇ ಅವಮಾನ. ಅದರಲ್ಲಿ ಅವರು ಕಳ್ಳಿ ಮತ್ತೊಂದು ಹೇಳುವುದು ಬಹಳ ಸುಲಭ. ಕಾನೂನನ್ನ ಕೈಗೆತ್ತಿಕೊಂಡಿರುವುದು ಮತ್ತು ಅದನ್ನು ಸಮರ್ಥಿಸಿರುವುದು ಯಾವುದೇ ರೀತಿಯಲ್ಲಿ ಅದು ಕಾನೂನು ಬಾಹಿರ ಕೃತ್ಯ. ಅದು ಜನಪ್ರತಿನಿಧಿ ಮಾಡಲಿ ಯಾರೇ ಮಾಡಲಿ ಕಾನೂನನ್ನು ಯಾರು ಕೂಡ ಕೈಗೆತ್ತಿಕೊಳ್ಳಬಾರದು. ಕಾನೂನನ್ನು ಅನುಷ್ಠಾನ ಮಾಡುವ ಪೊಲೀಸರು ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ನಾವು ಪ್ರಕರಣವನ್ನು ದಾಖಲಿಸಬಹುದು. ಪೊಲೀಸರ ವಿರುದ್ಧ ಪ್ರಕರಣವನ್ನು ದಾಖಲಿಸಬಹುದು. ಕೋರ್ಟಿನಲ್ಲಿ ಆ ಬಗ್ಗೆ ವಾದ ಮಾಡಬಹುದು. ಅದೆಲ್ಲವೂ ಕೂಡ ನಮಗೆಲ್ಲ ತಿಳಿಯುತ್ತೆ. ನಾವು ಹೇಳುವಂಥದ್ದೇನೂ ಇಲ್ಲ. ತಮ್ಮ ಮೂಲಕ ಇಡೀ ಸಮಾಜಕ್ಕೆ ನಮ್ಮ ಕೋರಿಕೆ ಏನು ಹೇಳಿದರೆ ಎಲ್ಲರೂ ಜಾತಿ ಭೇದ ಧರ್ಮಗಳನ್ನು ಬಿಟ್ಟು ನಾವು ಕಾನೂನನ್ನು ಪಾಲಿಸೋಣ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯಾಗಲಿ, ಅವರ ಮನೆ ಪರಿವರ್ತನೆಯಾಗಲಿ. ಸಾಮಾನ್ಯವಾಗಿ ಎಲ್ಲ ದೌರ್ಜನ್ಯಗಳು ದುರ್ಬಲರ ಮೇಲೆ ನಡೀತದೆ, ಸಬಲರ ಮೇಲೆ ದೌರ್ಜನ್ಯಗಳು ನಡೀತದೆ. ಅದು ಕೋಮುಗಲಭೆಗಳಾಗಿರಬಹುದು ಅಥವಾ ಜಾತಿ ದೌರ್ಜನ್ಯಗಳಾಗಿರಬಹುದು. ಯಾವುದು ಸಮಾಜದಲ್ಲಿ ಕೂಡ ದುರ್ಬಲರೇ ಬಹುತೇಕ ಸಂದರ್ಭಗಳಲ್ಲಿ ಹೊಡೆತಕ್ಕೊಳಗಾಗ್ತಾರೆ, ದೌರ್ಜನ್ಯಕ್ಕೀಡಾಗ್ತಾರೆ. ಆದ್ದರಿಂದ ತಮ್ಮ ಮೂಲಕ ನಾವು ಎಲ್ಲರನ್ನು ಮನವಿ ಮಾಡುವುದು ಒಂದು ಅಪ್ರಜ್ಞೆ ವಿಶ್ವದಲ್ಲಿ ಉಳಿಯಲಿ. ಸಮಾಜದಲ್ಲಿ ನಮ್ಮ ಈ ತುಳುನಾಡಿಗೆ ಬುದ್ಧಿವಂತರ ಜಿಲ್ಲೆ ಎಂಬ ಹೆಸರಿದೆ. ಅದು ಇಂತಹ ಘಟನೆಗಳ ಮೂಲಕ ಹಾಳಾಗದಿರಲಿ ಹೇಳಿ ನಾವು ಎಲ್ಲ ಸಂಬಂಧಪಟ್ಟ ಎಲ್ಲರನ್ನು ಕೂಡ ಮನವಿ ಮಾಡ್ತೇವೆ. ಅವರಿಗೆ ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತೇವೆ. ಅವರಿಗೆ ತಕ್ಷಣ ಕಾನೂನಿನಲ್ಲಿ ಏನು ಪರಿಹಾರ ಸಿಗಬೇಕು, ಆ ವಿಕ್ಟಿಮ್ಗೆ ಮತ್ತು ಅವರ ಫ್ಯಾಮಿಲಿಗೆ ಪರಿಹಾರ ಕೊಡಬೇಕು, ಅವರ ಸೂಕ್ತ ಭದ್ರತೆ ಕೊಡಬೇಕು ಮತ್ತು ಅವರಿಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು. 2015 ತಿದ್ದುಪಡಿಯಲ್ಲಿ ಪಾರ್ಟ್ 4 ಏನಂತ ತಾವು ನೋಡಿದರೆ ಅವರಿಗೆ ಏನೆಲ್ಲ ರಕ್ಷಣೆ ಕೊಡಬೇಕಾಗಿದೋ ಆ ವಿಕ್ಟಿಮ್ಗೆ ಮತ್ತು ಅವರ ಕುಟುಂಬಕ್ಕೆ ಇಲ್ಲಿ ಜಿಲ್ಲೆಯ ಪೊಲೀಸರು ರಕ್ಷಣೆ ಕೊಡಲಿಲ್ಲ. ಅವರು ನಿನ್ನೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಜೊತೆ ಜಿಲ್ಲಾಧಿಕಾರಿಗಳ ಜೊತೆ ಹೋಗಿದ್ದಾರೆ. ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಕೇಸ್ ಹಿಂತೆಗೆದುಕೊಳ್ಬೇಕು ಎಂಬುದನ್ನು ನಾವು ಪತ್ರಿಕೆಗಳಲ್ಲಿ ಇವತ್ತು ನೋಡಿದ್ದೇವೆ. ಅದು ಎಂಥ ಪರಿಸ್ಥಿತಿ ಇದೆ. ಒಂದು ದೌರ್ಜನ್ಯಕ್ಕೊಳಗಾದವ ಅದನ್ನು ಪ್ರತಿಭಟಿಸಲಾಗದೆ, ಅದನ್ನು ವಿರೋಧ ಮಾಡಲಾಗದೆ, ಮತ್ತೆ ಅವರ ಜೊತೆ ನಿಂತುಕೊಂಡು ಇಲ್ಲ ನನ್ನ ವಿರುದ್ಧ ಅನ್ಯಾಯ ಯಾವುದು, ನಾನು ಕದ್ದದ್ದು ಹೌದು, ಕೇಸ್ ಬೇಡ ಎಂದು ಹೇಳುವಂತ ಪರಿಸ್ಥಿತಿ ಇದೆ ಅಂದರೆ ಇಂಥ ಸಮಾಜದಲ್ಲಿ ಇದ್ದೇವೆ ನಾವು. ಇಲ್ಲಿ ಯಾರು ಆಡ್ತಾ ಇದ್ದಾರೆ? ಇದು ರೂಲ್ ಆಫ್ ಲಾ ಅಥವಾ ಜಂಗಲ್ ರಾಜ್ ಏನಿದೆ ಇಲ್ಲಿ? ಆದ್ರಿಂದ ನಾವು ತಮ್ಮ ಮೂಲಕ ಇಡೀ ಸಮಾಜಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಈ ರೀತಿಯ ದಬ್ಬಾಳಿಕೆಗಳನ್ನ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರುವ ಯಾರು ಕೂಡ ಸೃಷ್ಟಿಗೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಎಲ್ಲ ಜನರಿಗೆ ನಾವು ಮನವಿ ಮಾಡ್ತೇವೆ. ಎಲ್ಲ ನಾಯಕರಿಗೆ, ಮುಖ್ಯವಾಗಿ ಇರುವ ನಾಯಕರಿಗೆ ನಾವು ಮನವಿ ಮಾಡ್ತೇವೆ. ಒಂದು ಸಂಘಟಿತವಾದ ಜನವರ್ಗವನ್ನು ನಿಮ್ಮ ರಾಜಕೀಯ
ಲಾಭಕ್ಕಾಗಿ ಅವರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ. ಯಾರು ಉದ್ಯೋಗದಲ್ಲಿ ಮಾಡಿರ್ಬೋದು, ಹತಾಶದಲ್ಲಿ ಮಾಡಿರ್ಬೋದು, ಏನೇ ಮಾಡಿರ್ಬೋದು. ಎಷ್ಟೋ ಕೊಲೆಗಳು ಕೂಡ ಆಕಸ್ಮಿಕವಾಗಿ ನಡೀತದೆ, ಏನು ಇಂಟೆನ್ಷನ್ ಮಾಡಿರುವುದಿಲ್ಲ, ಆದರೆ ಆಕಸ್ಮಿಕವಾಗಿ ನಡೆದಿದೆ ಅಂತ ಕೂಡ ಕೊಲೆಗಳು ಇಲ್ಲ ಅಂತ ಆಗೋದಿಲ್ಲ. ಆದ್ದರಿಂದ ಈ ಪ್ರಕರಣದಲ್ಲಿ ನ್ಯಾಯೋಚಿತವಾದ ತನಿಖೆಯಾಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಮತ್ತು ಅದನ್ನು ಬೆಂಬಲಿಸಿದವರಿಗೂ ಶಿಕ್ಷೆ ಆಗಬೇಕು ಎಂಬುದನ್ನು ನಾವು ತಮ್ಮ ಮೂಲಕ ಸರ್ಕಾರವನ್ನು ಮತ್ತು ಸಮಾಜವನ್ನು ಒತ್ತಾಯಿಸ್ತೇವೆ. ಮತ್ತು ಪ್ರಜ್ಞಾವಂತ ನಾಗರಿಕ ಸಮಾಜ ಈ ನ್ಯಾಯಯುತವಾದಂತಹ ವಿಚಾರಕ್ಕೆ ತಮ್ಮ ಸಹಮತವನ್ನು ಕೊಡ್ತಾರೆ ನಾವು ಆಶಿಸ್ತೇವೆ.